ಹೇಳಮ್ಮ ಏನು ಮಾಡ್ತೀವಿ ಇವಾಗ? ಇದು ಬೆಣ್ಣೆ. ಬೆಣ್ಣೆನ ಕಾಯಿಸ್ಬಿಟ್ಟು ತುಪ್ಪ ಮಾಡೋದು. ಏನು ಕಾಯಕ್ಕೆ ಇಕ್ತೇನಮ್ಮ? ಬೆಣ್ಣೆ ಕಾಯ್ತಾ ಫುಲ್ಲು ಕರಗಬೇಕಲ್ವ ಇದು? ನೆಕ್ಸ್ಟ್ ಏನೇನು ರೆಡಿ ಮಾಡ್ಕೋಬೇಕು? ಅಮ್ಮ ನುಗ್ಗೆ ಸೊಪ್ಪು ಕಿತ್ಕೊಳಕ್ಕೆ ಹೋಗೈತೆ. ನುಗ್ಗೆ ಸೊಪ್ಪು ಹಾಕ್ಬೇಕತ್ತೆ. ನುಗ್ಗೆ ಸೊಪ್ಪು ಕಿತ್ಕೊಬರಕ್ಕೆ ಹೋಗೈತೆ. ವಿಡಿಯೋ ಅಷ್ಟೊಂದು ಕ್ಲಿಯರೆನ್ಸ್ ಇಲ್ಲ. ತೊಳೆದ್ಬಿಟ್ಟು ನುಗ್ಗೆ ಸೊಪ್ಪು, ಕರಿಬೇವಿನ ಸೊಪ್ಪು, ನುಗ್ಗೆ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು ಇದು ಹಾಕ್ಬೇಕು ಇವಾಗ. ಮಜ್ಜಿಗೆ ಈಗ ಮೇಲ್ಗಡೆ ಇರೋದಲ್ಲ ಅದೆಲ್ಲ ಹೋಗ್ಬೇಕಲ್ಲ. ವೈಟ್ ಇದೆಲ್ಲ ಹೋಗಿ ಎಣ್ಣೆ ಬಿಟ್ಕೋಬೇಕು. ಹಿಂದಕ್ಕೆ ನಿಂತ್ಕೊ. ಜೀರಿಗೆ ಒಂದು 4 ಕಾಳು, ಒಂದು 5 ಏಲಕ್ಕಿ ಕಾಯಿ, ಜೀರಿಗೆ ಮತ್ತೆ ಮೆಣಸದು. ಜೀರಿಗೆ ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಯಾವುದು ಏನೇನಿದೆ? ಮೆಣಸು, ಜೀರಿಗೆ, ಇದು ಮೆಂತ್ಯ, ಏಲಕ್ಕಿ ಪುಡಿ. ಇದು ಬೆಳಗಿರೋದೆಲ್ಲ ಇದೆಲ್ಲ ಅಂಡಿ ಕುತ್ಕೋತದೆ. ಚೆನ್ನಾಗಿ ಕುದಿಬೇಕು. ಯಾವಾಗ ಇದೆಲ್ಲ ಅಡಿಗೆ ಹೋಗಿ ಕುತ್ಕೊಂಡು ಎಣ್ಣೆ ಬಿಟ್ಕೋತದೆ. ಸಣ್ಣ ಉರಿಲಿ ಇದ್ ಮಾಡ್ಕೋಬೇಕು. ಎಲ್ಲ ಉಪ್ಪಂದಿ ಸುರ್ಗೈತದೆ. ಉರಿ ಜಾಸ್ತಿ ಆದ್ರೆ ದೊಡ್ಡ ಪಾತ್ರೆ ಇಟ್ಕೊಂಡು ಸಣ್ಣ ಉರಿಲಿ ನಿಧಾನ ಕಾಯಿಸ್ಕೋಬೇಕು. ಉಪ್ಪನ್ನು ಸುರ್ದೈತದೆ. ಬೆಳಗಿರ್ದೆಲ್ಲ ಕುತ್ಕೊಳ್ಳಿ ಸುಮ್ಮನೆ ಅದೆಲ್ಲ ಕೆಳಗೆ ಕುತ್ಕೋಬೇಕು. ಇನ್ನ ಕುತ್ಕೊಂಡಿಲ್ಲ. ಹಾಕಮ್ಮ ಇವಾಗ ಏನೇನು ಹಾಕ್ತೀವಿ? ಹಾಕೊಂಡು ಎಲ್ಲ ತೊಟ್ಟಿದ್ರೆ ಇಷ್ಟ. ಇದಕ್ಕೆ ಹೋಗಲವ ನೆನೆ
ಇನ್ನೂ ಹೊಸ ಸೇದನೆ ಗುನ್ಗುನಿಗೆ ಈಗ ಗಿಡನವರೆ ಗೊತ್ತಾಯ್ತು ಅವ್ರಿಗೂ ಸಾಕು. ಎಲ್ಲ ಎಣ್ಣೆ ಬಿಟ್ಕೊಂಡೈತೆ. ಆರಾದ್ಮೇಲೆ ಸೋಸ್ಕೊಂಡು ಕಾಫಿ ಸೋಸೋದ್ರಲ್ಲಿ ಬಾಕ್ಸ್ ಹಾಕಬೇಕು. ಸರಿ ನೋಡಿ ತುಂಬಾ ಚೆನ್ನಾಗೈತೆ. ತುಪ್ಪ ಇದಾಯ್ತಾ ಆರೈತೆ ಬಿಸಿ ಬಿಸಿ ಎಲ್ಲ ಆರದೆ ತಣ್ಣಗಾಗದೆ